ಹಾಲಿ ಬಿಜೆಪಿ ಸಂಸದರುಗಳೇ ಅಭ್ಯರ್ಥಿಗಳು ಅಂತ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಸಂಸದ ಸುರೇಶ್ ಅಂಗಡಿ ಮನೆಯಲ್ಲಿ ಉಪಹಾರ ಸ್ವೀಕರಿಸಿ ಬಳಿಕ ಮಾತನಾಡಿದಂತವರು ರಾಹುಲ್ ಗಾಂಧಿ ಮುಂದಿನ ಪ್ರಧಾನಿಯಂತೆ ಕಾಂಗ್ರೆಸ್ ತಿರುಕನ ಕನಸು ಕಾಣ್ತಿದ್ದಾರೆ. ಕೇವಲ 47 ಸೀಟು ಪಡೆದು ಪ್ರತಿಪಕ್ಷದಲ್ಲೂ ಕುಳಿತುಕೊಳ್ಳಲು ಯೋಗ್ಯತೆ ಇಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಅಷ್ಟೇ ಅಲ್ಲ, ಈಗಿರುವ 16 ಸಂಸದರೇ ಮತ್ತೆ ಅಭ್ಯರ್ಥಿಗಳು ಆಗಬೇಕು ಅಂತ ನಾವು ವಿನಂತಿ ಮಾಡುತ್ತೇವೆ ಅಂತ ಹೇಳಿದ್ರು. ಈಗಿರೋ ಪ್ರಕಾರ ನಮ್ಮ 16 ಲೋಕಸಭಾ ಸದಸ್ಯರೇನಿದ್ದಾರೆ ಅದರಲ್ಲಿ ಯಾವುದೇ ಬದಲಾವಣೆಗಳು ತರೋದಕ್ಕೆ ಕಾಣ್ತಾ ಇಲ್ಲ. ಹಾಗೇನಾದರೂ ಇದ್ದರೆ ಡೆಲ್ಲಿಯವರು ಏನಾದರೂ ಯೋಚನೆ ಮಾಡಬೇಕು ಹೊರತು ನಮ್ಮ ದೃಷ್ಟಿಯಿಂದ ಹಾಲಿ ಎಲ್ಲ 16 ಸಂಸತ್ ಸದಸ್ಯರಿಗೂ ಸಹ ನಾವು ಅಭ್ಯರ್ಥಿಗಳಾಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡೋರಿದ್ದೇವೆ. ಮತ್ತು ಉಳಿದೆಲ್ಲ ಬಹುತೇಕ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಈಗಾಗಲೇ ಒಳ್ಳೊಳ್ಳೆ ಅಭ್ಯರ್ಥಿಗಳು ಸಿಗ್ತಾ ಇದ್ದಾರೆ. ಕಾಂಗ್ರೆಸ್ಸಿಂದ ಒಬ್ಬಿಬ್ಬರು ಬಿಟ್ಟು ಬಂದು BJP ಅಭ್ಯರ್ಥಿಗಳಾಗ್ತಾ ಇದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ 100ಕ್ಕೆ 100 ಕಲಬುರಗಿಯಲ್ಲಿ ಸೋಲೋದು ನಿಶ್ಚಿತ ಅನ್ನೋದು ನಾನು ಹೇಳ್ತಾ ಇಲ್ಲ, ಎಲ್ಲ ಮಾಧ್ಯಮ ವರ್ಗದ ವರದಿ ಬರ್ತಾ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಈ ಬಾರಿ 22 ಲೋಕಸಭಾ ಸೀಟ್ ಗೆಲ್ಲಬೇಕು, ಇದು ನಮ್ಮ ಸಂಕಲ್ಪ. ಈಗಿರೋ ಪ್ರಕಾರ ನಮ್ಮ 16 ಲೋಕಸಭಾ ಸದಸ್ಯರೇನಿದ್ದಾರೆ ಅದರಲ್ಲಿ ಯಾವುದೇ ಬದಲಾವಣೆಗಳು ತರೋದಕ್ಕೆ ಕಾಣ್ತಾ ಇಲ್ಲ. ಹಾಗೇನಾದರೂ ಇದ್ದರೆ ಡೆಲ್ಲಿಯವರು ಏನಾದರೂ ಯೋಚನೆ ಮಾಡಬೇಕು ಹೊರತು ನಮ್ಮ ದೃಷ್ಟಿಯಿಂದ ಹಾಲಿ ಎಲ್ಲ 16 ಸಂಸತ್ ಸದಸ್ಯರಿಗೂ ಸಹ ನಾವು ಅಭ್ಯರ್ಥಿಗಳಾಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡೋರಿದ್ದೇವೆ. ಮತ್ತು ಉಳಿದೆಲ್ಲ ಬಹುತೇಕ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಈಗಾಗಲೇ ಒಳ್ಳೊಳ್ಳೆ ಅಭ್ಯರ್ಥಿಗಳು ಸಿಗ್ತಾ ಇದ್ದಾರೆ. ಕಾಂಗ್ರೆಸ್ಸಿಂದ ಒಬ್ಬಿಬ್ಬರು ಬಿಟ್ಟು ಬಂದು BJP ಅಭ್ಯರ್ಥಿಗಳಾಗ್ತಾ ಇದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ 100ಕ್ಕೆ 100 ಕಲಬುರಗಿಯಲ್ಲಿ ಸೋಲೋದು ನಿಶ್ಚಿತ ಅನ್ನೋದು ನಾನು ಹೇಳ್ತಾ ಇಲ್ಲ, ಎಲ್ಲ ಮಾಧ್ಯಮ ವರ್ಗದ ವರದಿ ಬರ್ತಾ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಈ ಬಾರಿ 22 ಲೋಕಸಭಾ ಸೀಟ್ ಗೆಲ್ಲಬೇಕು, ಇದು ನಮ್ಮ ಸಂಕಲ್ಪ. ಒಂದೇ ನಿಮಿಷ ಸರ್